ಸರ್ವವ್ಯಾಪ್ತ ಗುಣಾತೀತ ನಿರ್ವಿಗ್ರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು, ಬರ್ತಕ್ಕಂಥ 25 ಗುರುವಾರ ನಿರ್ಜಲ ಏಕಾದಶಿ ಅಂತ ಕರೆದ್ವಿ ನೋಡಿ. ಅಲ್ಲೇ ಹೆಸರೇ ನಿರ್ಜಲ, ನೀರು ಕುಡಿದ ಹಾಗೆ ಮಾಡ್ತಕ್ಕಂಥ ಒಂದು ವ್ರತ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹಣಕಾಸಿನ ವಿಚಾರದಲ್ಲಿ ರಾಹುಕೇತುಗಳ ಸಮಸ್ಯೆ ಇದ್ರೂ ಕೂಡ ಅದನ್ನು ನಿವಾರಣೆಯನ್ನು ಮಾಡ್ತಕ್ಕಂಥ ಶಕ್ತಿ, ಮತ್ತು ಆರೋಗ್ಯದ ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಈ 24 ಬರ್ತಕ್ಕಂಥ ಏಕಾದಶಿಗಳಲ್ಲಿ ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಲ್ಲಿ ಬರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹೇಗೆ, ಯಾವ ರೀತಿ ಇದಕ್ಕೆ ನಿದರ್ಶನವಿದೆ, ಯಾವ ಒಂದು ನಾವು ರೂಲ್ಸನ್ನು ಫಾಲೋಅಪ್ ಮಾಡಬೇಕಾಗ್ತಕ್ಕಂಥದ್ದು ಇರ್ತದೆ, ಯಾವ ರೀತಿ ಮಾಡಿದ್ರೆ ನಮಗೆ ಏನೆಲ್ಲ ಅನುಕೂಲಗಳಾಗಬಹುದು, ಖಂಡಿತ ಹೇಳ್ತಾ ಇದ್ದೇನೆ ನೋಡಿ. ವೇದವ್ಯಾಸರು ಮಹಾಭಾರತದಲ್ಲಿ ಅಂದರೆ ಈ ಭೀಮನ ವಿಚಾರಕ್ಕೆ ಬಂದಾಗ, ಭೀಮನಿಗೆ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು, ಆಗ್ತಾ ಇರಲಿಲ್ಲ ಏಕಾದಶಿ ವ್ರತವನ್ನು ಮಾಡಲಿಕ್ಕೆ. ವೇದವ್ಯಾಸರು ಒಂದು ಮಾರ್ಗವನ್ನು ಹೇಳಿದ್ರು. ನೋಡಪ್ಪ, ನೀನು ಎಲ್ಲ ಏಕಾದಶಿಯನ್ನು ಮಾಡೋಕ್ಕೆ ಶಕ್ತನಿಲ್ಲದಿದ್ದರೂ ಸಹಿತ ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಿರ್ಜಲ ಏಕಾದಶಿ ಅಂತ ಕರೆದು, ಈ ನಿರ್ಜಲ ಏಕಾದಶಿಯನ್ನು ನೀನು ಮನಸಾಪೂರ್ವಕವಾಗಿ ಏನಾದರೂ ಆಚರಣೆಯನ್ನು ಮಾಡಿದ್ದಾದಲ್ಲಿ ಖಂಡಿತವಾಗಿ ನಿಮಗೆ ಸ್ವರ್ಗ ಪ್ರಾಪ್ತಿ, ಕರ್ಮಾನುಸಾರ ಶುಭವಾಗ್ತಕ್ಕಂಥಿರ್ತದೆ, ಆರೋಗ್ಯದಲ್ಲಿ ಉತ್ತಮ ಆಗ್ತದೆ, ಜ್ಞಾನ ವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ. ಇದು ಅಷ್ಟು ಸತ್ಯ ನೋಡಿ. ಒಂದು ತಿಳ್ಕೊಳ್ಳಿ, ಯಾಕೆ ಅಷ್ಟು ಪವಿತ್ರತೆ ಕೊಟ್ಟರು ಏಕಾದಶಿಗೆ, ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರಗಳು ಏನು, ಹೇಗೆ ನೋಡಿ. ಪ್ರತಿ ದಿವಸ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಯಾವಾಗಲೂ ಅದಕ್ಕೆ ಕೆಲಸ ಮಾಡ್ತಲ್ಲ ಇದ್ದರೆ ರೆಸ್ಟ್ ಬೇಡವಾ ಡೈಜೆಸ್ಟಿವ್ ಸಿಸ್ಟಮ್ಗೆ? ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ತೀರಾ, ಆಕ್ಟಿವಿಟೀಸಲ್ಲಿ ಇರ್ತೀರಾ, ರಾತ್ರಿ ಎಲ್ಲ ಬಾಡಿಗೂ ಕೂಡ ರೆಸ್ಟ್ ಸಿಗುತ್ತೆ. ಬಟ್ ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಇಲ್ಲ. ದರ್ ಇಸ್ ನೋ ರೆಸ್ಟ್ ಡೈಜೆಸ್ಟಿವ್ ಸಿಸ್ಟಮ್. ಕೆಟ್ಟದ್ದನ್ನು ಆಚೆ ಆಗ್ತಾ ಇರಬೇಕಾಗುತ್ತೆ, ನೀವು ತಿಂದಿರ್ತಕ್ಕಂಥನ್ನು ಬಾಡಿಗೆ ಸಪ್ಲೈ ಮಾಡಬೇಕಾಗುತ್ತೆ, ಓವರಾಲ್ ವರ್ಕ್ ಮಾಡ್ತಲೇ ಇರ್ತದೆ. ಇಲ್ಲಿ ಇಂಟರ್ನಲ್ ಎನರ್ಜಿ ಎಲ್ಲಿ ಉತ್ಪತ್ತಿ ಆಗುತ್ತೆ ನಿಮ್ಮದು? ಏಕಾದಶಿ ಉಪವಾಸ ಮಾಡಿದ ಕೂಡಲೇ ನಿಮಗೆಲ್ಲ ಸೂಪರ್ ಆಗುತ್ತೆ ಅನ್ನೋದಕ್ಕಿಂತ ಆರೋಗ್ಯವಾಗಿ ಸತ್ತೋಗ್ಬೋದು. ಇದು ಸತ್ಯ. ಬೇರೆ ಏನು ಬರೆದಿದ್ರು ಆರೋಗ್ಯವಾಗಂತೂ ಹೊಟ್ಟೋಗ್ಬಿಡ್ಬೋದು. ಅದಕ್ಕೆ ಏಕಾದಶಿ ವ್ರತವನ್ನು ಮಾಡಪ್ಪ ಅಂದರೆ ಅಯ್ಯೋ ಹಾಸ್ಪಿಟಲ್ಗೋ ಮತ್ತೊಂದಕ್ಕೋ ಇಲ್ಲೋ ಹೋಗಿ ಅಯ್ಯೋ ಅನ್ನೋದಕ್ಕಿಂತ ಈ ದೋಷ ಅಂದರೆ ಅಟ್ಲೀಸ್ಟ್ ಆರೋಗ್ಯದಲ್ಲಿ ಉತ್ತಮತೆ ಆಗುತ್ತೆ, ಅನೇಕ ಆರ್ಗನ್ಸ್ಗಳಿಗೂ ಕೆಲಸ ಕೊಟ್ಟಂಗಾಗುತ್ತೆ ವೈಜ್ಞಾನಿಕವಾಗಿ. ಜೊತೆಗೆ ಸುಕೃತ ಕರ್ಮಗಳು ದೂರ ಆಗುತ್ತೆ. ಏಕಾದಶಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಗುರು ನೋಡಿ. ನಿಮಗೆ ನಿದರ್ಶನ ಹೇಗೆ ಬರುತ್ತೆ, ಅದೇ ಈ ಬರ್ತಕ್ಕಂಥ 25ನೇ ತಾರೀಕು ಸ್ವಾತಿ ನಕ್ಷತ್ರವಿದೆ. ಸ್ವಾತಿ ನಕ್ಷತ್ರ ಜ್ಞಾನಕಾರಕ. ಜ್ಞಾನ, ನೀವು ಏನು ಅಕ್ಷರಾರಂಭವನ್ನು ಮಾಡ್ತಿರೋ ಆ ಅಕ್ಷರಾರಂಭ ಮಾಡಬೇಕಾದ್ರೆ ಸ್ವಾತಿ ನಕ್ಷತ್ರ ದಿನ ಮಾಡಿದ್ರೆ ಬಂಡಂಟಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಬರುತ್ತೆ, ಎಲ್ಲವನ್ನ ನೋಡ್ತೀವಿ. ಅದೇ ಸ್ವಾತಿ ನಕ್ಷತ್ರಕ್ಕೆ ಗುರುವಿನ ದೋಷ ಇರುತ್ತೆ, ಅದು ಗೊತ್ತಿರಬೇಕು. ಏನು ದೋಷದಿಂದ ಇರ್ತಕ್ಕಂಥದ್ದು ಇರುತ್ತೋ ಅದೇ ಗುರುವಿನ ಅನುಗ್ರಹದಿಂದ ನಮಗೆ ಶುಭವಾಗಲಿ. ಸ್ವಾತಿ ನಕ್ಷತ್ರ ಅಂದರೆ ಯಾವುದು? ರಾಹುವಿನ ನಕ್ಷತ್ರ. ಅದಕ್ಕೆ ಶೇಷಶಯನ ಆಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ವಾಸುದೇವ ಮಲಗಿರೋದಲ್ಲಿ ಕ್ಷೀರಸಾಗರದ ನಡುವೆ ಆ ಶೇಷಯನ ಮೇಲೆ ಮಲಗಿರ್ತಕ್ಕಂಥದ್ದಲ್ವಾ ನೋಡಿ. ಅಲ್ಲೇ ನಮಗೆ ಅನುಗ್ರಹ, ಗುರುವಿನ ಅನುಗ್ರಹ ಸಿಕ್ಕೋಯ್ತು ಅಂದಾಗ ರಾಹುಕೇತುಗಳ ಒಂದು ಉಪಟಳನೂ ಕಡಿಮೆ ಆಗುತ್ತಲ್ವಾ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಏಕಾದಶಿ ಈ ವ್ರತ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಏನೇನು ಮಾಡಬಹುದು? ಏನೂ ಮಾಡಬೇಡಿ. ನೀವು ಸ್ನಾನಾವಂಧ್ಯಾದಿಗಳನ್ನು ಮಾಡಿ ಸಂಕಲ್ಪ ಸಹಿತವಾಗಿ ಉಪವಾಸಗಳಿಂದ ಇರ್ತಕ್ಕಂಥ ಕೆಲಸ ಮಾಡಿ. ನೀರು ಉಪಯೋಗಿಸ್ತಲೇ ಕೆಲವ್ರಿಗೆ ಆಗಲ್ಲ, ಶಕ್ತಿಯನ್ನು ಆಗದೇ ಇಲ್ಲ ಅಂತಕ್ಕಂಥವ್ರು ನೀರನ್ನು ಮಾತ್ರ ಕುಡಿಬೇಕು. ಆ್ಯಕ್ಚುಲಿ ಅದು ತೊಗೊಳಂಗಿಲ್ಲ, ಏನು ತೊಗೊಳಂಗಿಲ್ಲ.
ಅಕಸ್ಮಾತ್ ಶುಗರ್ ಪೇಷಂಟ್ಸು ಮತ್ತು ಏನಾದರೂ ಟ್ಯಾಬ್ಲೆಟ್ಸ್ ಆಗ್ತಕ್ಕಂಥವ್ರು ಸ್ವಲ್ಪ ಆಹಾರವನ್ನು ಸೇವನೆ ಮಾಡಲೇಬೇಕು ಅಂತಕ್ಕಂಥವ್ರಾಗಿರ್ಬೋದು. ಇದನ್ನು ನಿರ್ಜನ ಏಕಾದಶಿ ಆಗಿರೋದ್ರಿಂದ ಕೇವಲ ನೀವು ಈ ಸಂದರ್ಭಗಳಲ್ಲಿ ಸಾಧ್ಯವಾದಷ್ಟು ನೀರನ್ನು ಡೊನೇಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಏನೋ ಫಂಕ್ಷನ್ನೋ ಮತ್ತೊಂದೋ ಯಾರಿಗೋ ನೀರು ಬೇಕು ಅಂತಕ್ಕಂಥವ್ರಿಗೆ ನೀರನ್ನು ಡೊನೇಟ್ ಮಾಡೋದು, ನೀರು ಬಾಟ್ಲನ್ನು ಕೊಡ್ತಕ್ಕಂಥದ್ದು ಭಾಳ ಅವಶ್ಯಕವಾಗ್ತದೆ. ಸತ್ಯವಾಗ್ಲೂ ಮಾಡಿ ನೋಡಿ. ಇದರಿಂದ ಭಾಳ ವಿಶೇಷವಾಗಿ ಕರ್ಮಾನುಸಾರ ಚತುರ್ಥ ಭಾವ ಮನಸ್ಥಿತಿ ಶುದ್ಧವಾಗ್ತದೆ. ಚಂದ್ರನ ಆಡಳಿತ ಮಾಡ್ತಕ್ಕಂಥದ್ದು ನೀರಿರೋದ್ರಿಂದ ಹಣಕಾಸಿನ ಸಮಸ್ಯೆ ದೂರ ಆಗ್ತಕ್ಕಂಥದ್ದು ಇರ್ತದೆ. ಹಣಕಾಸಿನ ವ್ಯವಸ್ಥೆ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಕೇವಲ ಒಂದು ವರ್ಷದಲ್ಲಿ ಬರ್ತಕ್ಕಂಥ ಒಂದು ಏಕಾದಶಿ ಇಷ್ಟೆಲ್ಲ ಕೆಲಸ ಮಾಡುತ್ತೆ ಅಂದರೆ ನಾವು ಯಾಕೆ ಮಾಡ್ಬೋದು, ಯಾಕೆ ಮಾಡಬಾರದು ಕೂಡ? ಸಂಕಲ್ಪ ಮಾಡ್ಕೊಂಡು ಮಾಡೋಣ. ಡೆಫ್ರೆಂಟಾಗಿ ಒಕ್ಕೂರಲಿಂದ ಎಲ್ಲವರನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಆ ಪುಣ್ಯಗಳು ಲಭ್ಯವಾಗ್ತದೆ. ನಾನಾ ರೀತಿಯಾದ ದೋಷಗಳು ನಿವಾರಣೆ ಆಗುತ್ತೆ. ಜಾತಕದಲ್ಲಿ ಗುರು ವಕ್ರನಾಗಿದ್ದಾನೋ ಈ ಏಕಾದಶಿಯ ವ್ರತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಹಿತವಾಗಿ ಕೊಡ್ತದೆ. ಅದ್ಭುತವಾಗಿರ್ತಕ್ಕಂಥ ಫಲ. ನೀವು ಮಾಡಬೇಕಾಗಿರತಕ್ಕಂಥದ್ದು ಗುರುವಾರ ನೋಡಿ, ತುಳಸಿ ಕಟ್ಟೆಯ ಸ್ವಲ್ಪ ಮಣ್ಣನ್ನು ತಗೊಂಡು ಕೇವಲ 21 ಬಾರಿ ಕೈಯಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ 21 ಬಾರಿ ಆ ಮಣ್ಣನ್ನು ಅಭಿಮಂತ್ರಿಸಿ ಸ್ನಾನ ಮಾಡ್ತಕ್ಕಂಥ ನೀರಲ್ಲಿ ಹಾಕಿ ಸ್ನಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ದೇಹದಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳು ಕಡಿಮೆ ಆಗ್ತದೆ. ಚರ್ಮ ರೋಗದಂತಹ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರ್ತದೆ. ಜ್ಞಾನವೃದ್ಧಿ ವಿದ್ಯಾರ್ಥಿಗಳು ಮಾಡಿದಾಗ ಅವರ ವಿದ್ಯಾಭ್ಯಾಸದ IQ ಪವರ್ ಜಾಸ್ತಿ ಆಗುತ್ತೆ. ಅವತ್ತಿನ ಮಹತ್ವ ಅಷ್ಟು ಫಲವತ್ತವಾಗಿರೋದ್ರಿಂದ, ಸ್ವಾತಿ ನಕ್ಷತ್ರವಿರೋದ್ರಿಂದ ಜ್ಞಾನಕ್ಕೆ ಕಾರಕವಾಗ್ತಕ್ಕಂಥದ್ದು, ಬುದ್ಧಿಶಕ್ತಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆ ಏಕಾದಶಿ ಎಂದು ದೊರೆಯುತ್ತದೆ. ಈ ನಿರ್ಜಲ ಏಕಾದಶಿಯ ಮಹತ್ವ ಅಬಂಡೆಂಟ್ ಆಗಿ ಕೊಡೋದ್ರಿಂದ ಎಲ್ಲ ಏಕಾದಶಿಗಿನ್ನ ಈ ಏಕಾದಶಿ ಅಷ್ಟು ಪವಿತ್ರವಾಗಿರೋದ್ರಿಂದ ಸಮಸ್ಯೆಗಳು ದೂರ ಆಗುತ್ತೆ. ಹಣಕಾಸಿನ ವ್ಯವಸ್ಥೆ ಕೂಡ ಚೆನ್ನಾಗಿರುತ್ತೆ. ಯಾಕೆಂದರೆ ಬುಧನ ಕಾರಕವಾಗಿರೋದ್ರಿಂದ ಮಂತ್ರವನ್ನು ಇಡೀ ದಿನ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪಠಣೆಯನ್ನು ಮಾಡೋದ್ರಿಂದ ಆ ಬುಧನ ಅಂದರೆ ಅರ್ಥಾತ್ ವಿಷ್ಣುವಿನ ಆಶೀರ್ವಾದನೆ ಸಿಕ್ಕಾಗ ಯಾಕೆ ಹಣಕಾಸಿನ ವ್ಯವಸ್ಥೆ ಸಿಗೋಲ್ಲ ಅಂತಕ್ಕಂಥ ಕ್ವಶನ್ 200% ಸಿಗುತ್ತೆ. ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡ ಅಭಿವೃದ್ಧಿ ಆಗ್ತಕ್ಕಂಥದ್ದು. ರಾಹುಕೇತುಗಳ ಉಪಟಳ ಕಡಿಮೆ ಆಗುತ್ತೆ. ಚರ್ಮರೋಗದಂತಹ ನಾನಾ ರೀತಿಯಾದ ದೋಷಗಳು, ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ನಿಜವಾಗ್ಲೂ ಇದನ್ನು ಓವರಾಲ್ ಆಗಿ ಎಲ್ಲರೂ ಕೂಡ ಮಾಡ್ಬೋದಾಗಿರ್ತಕ್ಕಂಥದ್ದಿರುತ್ತೆ. ದ್ವಾದಶಿ ನಾಳಿನ ದಿನ ಉಪವಾಸವನ್ನು ಸೂರ್ಯ ಉದಯ ಆದ ನಂತರ ಸ್ವಲ್ಪ ಫಲಹಾರವನ್ನು ಸೇವಿಸಿ ನೀವು ತುಂಬ ಲಾಂಗ್ ಟೈಮ್ ಉಪವಾಸವನ್ನು ಮಾಡ್ತಕ್ಕಂಥದ್ದು ಕೂಡ ನಿಷಿದ್ಧ. ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಬೆಳಗ್ಗೆ ಆದ ನಂತರ ಸ್ವಲ್ಪ ಉಪ್ಪಿಲ್ಲದ ಆಹಾರವನ್ನು ಸೇವನೆಯನ್ನು ಮಾಡಿ. ಗುರುಗಳೇ ನಮ್ಮ ಕೈಲಿರೋ ಕಾಲ ರಾತ್ರಿವರೆಗೂ ಇರ್ತೀನಿ ಅಂತಕ್ಕಂಥವ್ರಾದರೆ ಖಂಡಿತ ನೀವು ಈ ಪ್ರದೋಷ ಮುಗಿದಾದ ನಂತರ ಊಟವನ್ನು ಮಾಡಬಹುದು. 9 ಗಂಟೆಯಿಂದ ತಾವು ಆಹಾರವನ್ನು ಸೇವಿಸ್ಕೊಳ್ಬಹುದು. ಸಾಧ್ಯವಿಲ್ಲದವರು ಮಾತ್ರ, ಸಾಧ್ಯವಿದ್ದರೂ ಇಡೀ ದಿನ ಉಪವಾಸ ನಿಮಗೆ ಶುಭವನ್ನು ಕೊಡುತ್ತೆ. ನೀರು ಕುಡಿದಲೇ ಅದನ್ನು ದಾನ ಧರ್ಮಗಳಿಂದ ಮಾಡೋದ್ರಿಂದ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥಿರ್ತದೆ. ಸಾಧ್ಯವಾದಷ್ಟು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಎಷ್ಟು ಭಾರಿ ಪಠಣೆಯನ್ನು ಮಾಡ್ತಿರೋ ಅದ್ಭುತವಾಗಿರ್ತಕ್ಕಂಥ ಬಲ ಸಿಗುತ್ತೆ. ಜೊತೆಗೆ ಫಲ ಕೂಡ ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಈ ನಿರ್ಜನ ಏಕಾದಶಿಯ ವಿಷ್ಣುವಿನ ಅನುಗ್ರಹ ನಿಮ್ಮ ಮೇಲೆ ಸಿಕ್ಕಿ ರಾಹುಕೇತುಗಳ ಅನೇಕ ವಿಚಾರಗಳಲ್ಲಿ ಶುಭವಾಗ್ತದೆ, ಒಳ್ಳೆಯದಾಗುತ್ತೆ. ಖಂಡಿತ ಈ ವ್ರತವನ್ನು ಆಚರಣೆಯನ್ನು ಮಾಡಿ. ವರ್ಷಕ್ಕಿನ್ನ ಫಲಗಳು ಲಭ್ಯವಾಗೋದು ಸತ್ಯವಾಗ್ತದೆ, ಒಳ್ಳೆಯದಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.